ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಈ ಲೋಗೋ ಲಾಂಚ್ನ ನಾವು ಪ್ಲ್ಯಾನ್ ಮಾಡಿದ್ದೇನೆ ಹೊಸ ವರ್ಷದಲ್ಲಿ ಹೊಸ ಸುದ್ದಿಯನ್ನು ಕೊಡೋಣ, ಸಂತಸದ ಸುದ್ದಿಯನ್ನು ಕೊಡೋಣ ಅಂತ. ಮೊದಲನೇದಾಗಿ ನಾನು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಟೈಮ್, ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಗ್ಲೋಪಿಕ್ಸ್ ಇದು ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ. ಗ್ಲೋಪಿಕ್ಸ್ ಅನ್ನುವಂಥ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ನಾನು ಕನ್ನಡ ವಿಭಾಗದ ಕ್ರಿಯೇಟಿವ್ ಹೆಡ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಸೈಮಲ್ಟೇನಿಯಸ್ ಆಗಿ 3 ಕಡೆಯಲ್ಲಿ ನಮ್ಮ ಪ್ರೆಸ್ ಮೀಟ್ ನಡೀತಾ ಇದೆ. ಒಂದು ಕೊಚ್ಚಿನ್ನಲ್ಲಿ, ಇನ್ನೊಂದು ಹೈದ್ರಾಬಾದ್, ಇವತ್ತು ಬ್ಯಾಂಗ್ಳೂರು. ಸೊ ಹಾಗಾಗಿ ಇವತ್ತು ನಮ್ಮ ಫೌಂಡರ್ ಬಂದು ಅವರು ಕೊಚ್ಚಿನ್ನಲ್ಲಿದ್ದಾರೆ, ಇನ್ನೊಂದು ಟೀಮು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೈದ್ರಾಬಾದಲ್ಲಿ. ಹಾಗೆ ಜಾನ್ವರಿ 23 ನಾವು ಡೆಲ್ಲಿನಲ್ಲಿ ಲೋಗೋ ಲಾಂಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಭೋಜ್ಪುರಿ, ಆಮೇಲೆ ಹಿಂದಿ, ಮರಾಠಿ ಲ್ಯಾಂಗ್ವೇಜಸಲ್ಲಿ ನಾವು 23 ಜಾನ್ವರಿ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಾನೇನಕ್ಕೆ ಹೇಳಕ್ಕೆ ಹೊರಟೆ ಅಂದರೆ, ಇದು ಮಲ್ಟಿಲಿಂಗ್ವಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಗ್ಲೋಪಿಕ್ಸಲ್ಲಿ ನಮಗೆ ಕನ್ನಡ ಇದರದ ವಿಭಾಗಕ್ಕೆ ನಾನು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅಲ್ಲಲ್ಲಿನ ಲೋಕಲಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥವ್ರನ್ನೇ ನಾವು ತಗೊಂಡು ಅವ್ರನ್ನ ಆಯಾ ವಿಭಾಗಗಳ ಮುಖ್ಯಸ್ಥರನ್ನಾಗಿ ಮಾಡಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲೋಪಿಕ್ಸ್ ಫೌಂಡರ್ ವಿನ್ಸಿ ಹಾಗೂ ಕೋ ಫೌಂಡರ್ ಅನಿತಾ ಅವರ ಮಾರ್ಗದರ್ಶನದಲ್ಲಿ ಈ OTT ವೇದಿಕೆ ದೇಶದ ಬಹುಭಾಷಾ ಮನರಂಜನಾ ಕ್ಷೇತ್ರವನ್ನು ಹೊಸ ಮಟ್ಟಕ್ಕೆ ಏರಿಸುವ ಉದ್ದೇಶವನ್ನು ಹೊಂದಿದೆ. ಗ್ಲೋಪಿಕ್ಸ್ ಕೇವಲ ಒಂದು OTT ಪ್ಲ್ಯಾಟ್ಫಾರ್ಮ್ ಅಲ್ಲ, ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜಗತ್ತಿನ ಪ್ರೇಕ್ಷಕರಿಗೆ ತಲುಪಿಸಲು ಸೃಷ್ಟಿತವಾದ ವೇದಿಕೆಯಾಗಿದೆ. ಕನ್ನಡ, ತಮಿಳ್, ಭೋಜಪುರಿ, ಮಲಯಾಳಂ, ಮರಾಠಿ ಹಾಗೂ ಇತರ ಭಾಷೆಗಳಲ್ಲೂ ವಿಷಯಗಳನ್ನು ನೀಡುವ ಮೂಲಕ ಗ್ಲೋಪಿಕ್ಸ್ ಸ್ಥಳೀಯ ಪ್ರತಿಭೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಒದಗಿಸುತ್ತಿದೆ. ನಮ್ಮ ಗುರಿ ಸ್ಥಳೀಯ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅದರಲ್ಲಿ ಜಾಗತಿಕ ಮಟ್ಟದ ತಂತ್ರಜ್ಞಾನ ಮತ್ತು ವೈವಿಧ್ಯತೆಯನ್ನು ಗುರುತಿಸಿ ಗ್ಲೋಪಿಕ್ಸ್ ವೇದಿಕೆಯನ್ನು ಸೃಷ್ಟಿಸುವುದಾಗಿದೆ. ಇದು ನಾವು ಕನ್ನಡ ಹಾಗೂ ಇತರ ಭಾಷೆಗಳ ಪ್ರೇಕ್ಷಕರಿಗೆ ಆಕರ್ಷಕ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ನೀಡುವುದಕ್ಕೆ ಮುಂದೆ ನುಡಿಯುತ್ತಿರುವ ಪ್ರಣಾಳಿಕೆಯಾಗಿದೆ. ಸಂಸ್ಥಾಪಕರಾದ ವಿನ್ಸಿ ಹಾಗೂ ಅನಿತಾ ಅವರ ದೃಷ್ಟಿಕೋನದ ಮೂಲಕ ಗ್ಲೋಪಿಕ್ಸ್ ಕಥೆಯ ತಾಕತ್ತನ್ನು ಬಳಸಿಕೊಂಡು ಜನಾಂಗ ಮತ್ತು ಸಂಸ್ಕೃತಿಗಳನ್ನು ಒಗ್ಗೂಡಿಸುವ ಉದ್ದೇಶವನ್ನು ಹೊಂದಿದೆ. ಅವರ ನೇತೃತ್ವದಲ್ಲಿ ಗ್ಲೋಪಿಕ್ಸ್ ಭಾರತೀಯ ಮನರಂಜನೆಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ. 2025 ಮೇ ತಿಂಗಳಲ್ಲಿ ಗ್ಲೋಪಿಕ್ಸ್ ಲಾಂಚ್ಗೆ ಸಿದ್ಧಾಗುತ್ತಿದ್ದು, ಈ ಅದ್ಭುತ ಪಯಣದಲ್ಲಿ ನೀವು ನಮ್ಮ ಜೊತೆಯಾಗಿರಬೇಕೆಂದು ನಾವು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಕಥೆಗಳನ್ನು ಜಗತ್ತಿನಾದ್ಯಂತ ಪ್ರೇಕ್ಷಕರ ಹುದೆಯನ್ನು ಗೆಲ್ಲುವಂತೆ ಮಾಡಲು ನೀವು ಎಲ್ಲರೂ ಹರಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮ ಸಮಯ ಹಾಗೂ ಬೆಂಬಲಕ್ಕಾಗಿ ಧನ್ಯವಾದಗಳು. ಗ್ಲೋಪಿಕ್ಸ್ ಕನ್ನಡ ಹೆಡ್. ಥ್ಯಾಂಕ್ ಯು ಸೋ ಮಚ್. ನಡೀತಾ ಇದೆ ಸರ್, ಅದಕ್ಕೂ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡಿದ್ದೀವಿ. ಸೊ ಅದೆಲ್ಲ ಮೂವೀಸ್ನೆಲ್ಲ ಪ್ರಿವ್ಯೂ ನೋಡಿ ಆಯಾ ಲ್ಯಾಂಗ್ವೇಜಸಲ್ಲಿ ಅಲ್ಲೇ ನಾವು ಇದು ಮಾಡಿ ಸ್ಕ್ರೂಟನೈಸ್ ಮಾಡಿ ಯಾವ್ಯಾವುದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಕೆಲವೊಂದನ್ನು ಯಾವ ಥರ ತೊಗೋಬೇಕು, ಬಹುಭಾಷೆಗಳಿಗೆ ಪರ್ಮಿಷನ್ಸ್ ತೊಗೊಳ್ಳೋದಾಗಿರ್ಬೋದು, ಎಲ್ಲ ಅದು ಬೇಸಿಸ್ ಮೇಲೆ ನಡೀತಾ ಇದೆ. ಅದು ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ನಾವು ಹೇಗೆ ಅಂತಂದರೆ, ನಾವು ಹೇಗೆ ಡೆಲಿವರ್ ಮಾಡ್ತೀವಿ, ಕಾಂಟೆಂಟ್ ಹೇಗೆ ಕೊಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೆಫಿನೆಟ್ಲಿ ಎಸ್, ನಾವು ಕನ್ನಡದಲ್ಲಿ ಒಳ್ಳೊಳ್ಳೆ ಕಥೆಗಳಿರುವಂಥ ಚಿತ್ರಗಳಾಗಿರ್ಬೋದು, ಬರೀ ನಾಯಕಿಯರನ್ನ ಮುಖ್ಯವಾಗಿ ಇಟ್ಕೊಂಡಿಲ್ಲದೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಕಥಾ ಹಂದರ ಇರಬೇಕು. ಅಂಥ ಕಥೆಗಳಿಗೆ ಪ್ರೇಕ್ಷಕರನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶನೇ ಈ ಪ್ಲ್ಯಾಟ್ಫಾರ್ಮ್ದಾಗಿದೆ. ಬರೀ ಕನ್ನಡ ಮೂವೀಸ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಅದನ್ನು ಬೇರೆ ಭಾಷೆಗಳಿಗೂ ಅದನ್ನು ಭಾಷಾಂತರಿಸಿ ಮಲ್ಟಿ ಲ್ಯಾಂಗ್ವೇಜಲ್ಲಿ ಜನರು ವ್ಯೂ ಮಾಡೋದಕ್ಕೆ ಆಗುವಂಥ ಒಂದು ವೇದಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರಕ್ಚರ್ಸ್ ಎಲ್ಲ ನಾವು ನಿಮಗೆ ಆ್ಯಪ್ ಲಾಂಚ್ ಮಾಡಬೇಕಾದ್ರೆ ನಾವು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ. ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜಸ್ಗೂ ಮಾಡ್ತಿರೋದ್ರಿಂದ ನಾವೇನೇ ಮಾಡಿದ್ರೂ ಒಂದು ಯೂನಿಫಾರ್ಮಿಟಿ ಇಟ್ಕೋಬೇಕಾಗತ್ತೆ. ಕನ್ನಡಕ್ಕೆ ಒಂದು, ಬೇರೆದಕ್ಕೆ ಒಂದು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದು ಆ್ಯನ್ಯುಯಲ್ ಫೀಸ್ ಹೇಗಿರುತ್ತೆ, ಯಾವ ಥರ ಸ್ವಲ್ಪ ಫ್ರೀ ಕಾಂಟೆಂಟ್ ಏನು ಕೊಡ್ತೀವಿ, ಹೇಗಿದಿರುತ್ತೆ, ಅದೆಲ್ಲ ನಾವು ಮಾರ್ಚ್ 8 ನಾವು ಆ್ಯಪ್ ಲಾಂಚ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದನ್ನು 4 ಭಾಷೆಗಳಿಗೆ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸಮಾರಂಭವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿನ ನೀಡ್ತೇವೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಹಣ ಯಾವುದಕ್ಕೆ ಆಗಲಿ
ಮೇನ್ ಬೇಸ್ ಅಂತಂದರೆ ಅದೇ ಒಂದು ಇದಕ್ಕೆ ಒಂದು ಗಿಡಕ್ಕೆ ಗೊಬ್ಬರ ಹೇಗೇನೋ ಇದು ಬೇರೆ ಬಿಡೋದಕ್ಕೆ ಅದೇ ಮೇಯ್ನು ಮುಖ್ಯವಾಗಿ ಬೇಕಾಗಿರೋದು. ಸೊ ಯಾವಾಗ ಹಣ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತೆ ಅಂದರೆ, ಈಗ ನಾವು ಹಾಕಿದ ತಕ್ಷಣವೇ ನಾವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ತೆಂಗಿನ ಮರ ಹಾಕಿದ್ದಾದ್ಮೇಲೆ ನಾವು ಅದಕ್ಕೆ ಏನಾಗುತ್ತೋ ಅದಕ್ಕೆ ರಿಕ್ವೈರ್ಡ್ ನ್ಯೂಟ್ರಿಷನ್ಸು ಇದನ್ನೆಲ್ಲ ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು, ಅದು ಫಲ ಕೊಡಬೇಕಾದ್ರೆ ಕೊಡುತ್ತೆ. ಅಲ್ಲಿವರೆಗೂ ಅದನ್ನು ಕಾಪಾಡೋದು, ಅಲ್ಲಾಡ್ದಂಗೆ ಬೀಳದೆ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ಹಣಕಾಸಿನ ವ್ಯವಸ್ಥೆ ತುಂಬ ಮುಖ್ಯವಾಗಿದ್ದು. ಎರಡನೇದು ಉತ್ತಮವಾದ ಕಾಂಟೆಂಟ್ ಸೆಲೆಕ್ಷನ್. ಹೇಗೆ ಅದನ್ನು ಸೆಲೆಕ್ಟ್ ಮಾಡಿ ಹೇಗೆ ವೈವಿಧ್ಯಮಯವಾಗಿ ನಾವು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಕನ್ನಡ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ, ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇರೋ ಉದ್ದೇಶನೇ ಯಾವ್ದಾದ್ರು ಒಂದು ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡಬೇಕು, ಸಾಥ್ ಕೊಡಬೇಕು. ಹೊರಗಡೆ ಇರೋಂಥ ಕನ್ನಡಿಗರು ನೋಡೋದಕ್ಕಾಗಿರ್ಬೋದು, ನಾಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರೋಂಥ ಕನ್ನಡಿಗರು ನೋಡೋಕ್ಕಾಗಿರ್ಬೋದು, ಅಥವಾ ನಮ್ಮ ಭಾರತದ ಬೇರೆ ರಾಜ್ಯಗಳಲ್ಲಿರುವಂಥ ಕನ್ನಡಿಗರು ಇರ್ಬೋದು, ಅವ್ರುಗಳಿಗೂ ನೋಡೋಕ್ಕೆ ಕೂಡ ಇದೊಂದು ಉತ್ತಮವಾದ ವೇದಿಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹೌದು, ಬಜೆಟ್ ಅಲೋಕೇಶನ್ಸ್ ಎಲ್ಲ ಆಗ್ತಾ ಇದೆ. ಅದನ್ನು ಈಗಲೇ ರಿವೀಲ್ ಮಾಡೋದು ಕಷ್ಟ, ಯಾಕೆಂದರೆ ಅದು ದೇರ್ ಇಸ್ ಅ ಲಾಟ್ ಆಫ್ ಇನ್ವಾಲ್ವ್ಮೆಂಟ್. ಅಂದರೆ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ಸ್ ಇದೆ, ಲಾಟ್ ಆಫ್ ಆ್ಯಪ್ ಡೆವಲಪ್ಮೆಂಟಿಂದ ಹಿಡಿದು ಒಂದು ಹೇಗೆ ನಾವು ಅಷ್ಟು ಜನ ರೀಚ್ ಆಗಬೇಕು. ಮತ್ತು ಇವಾಗ ನಾಳೆ ದಿನ ನಾವು ಏರ್ಟೆಲ್ಲಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮ್ನ ಕೊಡಬೇಕು, ಬೇರೆ ವೇದಿಕೆಗಳಲ್ಲಿ ಬೇರೆ ಸ್ಮಾರ್ಟ್ ಟಿ ವಿಗಳಿಗೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂದರೆ ಸಾಕಷ್ಟು ಟೆಕ್ನಾಲಜಿಗಳ ಜೊತೆನಲ್ಲಿ ಟೈಅಪ್ಸ್ ಆಗಬೇಕು. ಮತ್ತು ಅವರು ಏನು ಸ್ಪೆಸಿಫಿಕೇಷನ್ಸ್ ಕೊಡ್ತಾರೆ ಅದನ್ನೆಲ್ಲ ನಾವು ಮೀಟ್ ಮಾಡಬೇಕು. ಸೊ ಜೊತೆಗೆ ನಾವು ಕಾಂಟೆಂಟ್ ಪರ್ಚೇಸ್ಗೂ, ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಜೊತೆಗೆ ಪರ್ಚೇಸ್ ಮಾಡೋದು ಎರಡಕ್ಕೂ ನಾವು ಬಜೆಟ್ ಅಲೋಕೇಶನ್ಸ್ ಮಾಡಬೇಕಾಗತ್ತೆ. ಆ್ಯಡ್ ರೆವಿನ್ಯೂಸ್ ಅದು ಮಲ್ಟಿಪಲ್ ಲೇಯರ್ಸ್ ಇದೆ, ಬಟ್ ಅದೆಲ್ಲ ಒ ಟಿ ಟಿನಲ್ಲೇ ಇರುತ್ತೆ. ಅಂದರೆ ಈಗ ಒ ಟಿ ಟಿ ಈಸ್ ಇಂಡಿಪೆಂಡೆಂಟ್ ಒ ಟಿ ಟಿ, ಇದು ಬೇರೆ ಬಿಸ್ನೆಸ್ ಜೊತೆ ಅಸೋಸಿಯೇಟ್ ಆಗಿರೋಂಥದ್ದಲ್ಲ. ನಮ್ಮ ಫೌಂಡರ್ಸ್ದು ಬೇರೆ ಬೇರೆ ಬಿಸ್ನೆಸ್ಗಳಿದೆ, ಬಟ್ ಇದು ಒ ಟಿ ಟಿ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಐಡೆಂಟಿಟಿ. ಹೌದು. They are into real estate, they are into gold business. So they are into finance, movie finances ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಸೊ ದೇ ಆರ್ ಇಂಟು ಮಲ್ಟಿಪಲ್ ವೆಂಚರ್ಸ್. ಕನ್ನಡದವರೇ ಬಾಂಬೆನಲ್ಲಿ ಸುಮಾರು ವರ್ಷ ಇದ್ದವರು. ಸೊ ಒಂದು ಕನ್ನಡದ ಅಭಿಮಾನದ ಮೇಲೆ ಕನ್ನಡ ಭಾಷೆಯಲ್ಲಿ ಫಸ್ಟ್ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಲೋಗೋ ಮೀನಿಂಗ್ ಬಂದು ಒಂದು ವಿ ಫಾರ್ ವಿಕ್ಟ್ರಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅವರ್ ಮೇನ್ ಫೌಂಡರ್ ಈಸ್ ವಿನ್ಸೆಂಟ್. ಸೊ ವಿ ಅದನ್ನು ನಾನು ಸೂಚಿಸಿದ್ದವ್ರಿಗೆ. ಆ್ಯಂಡ್ ಕಲರ್ಸ್ ನಾವು ತೊಗೊಂಡಿದ್ದೆಲ್ಲ ವೈಬ್ರೆಂಟ್ ಕಲರ್ಸ್ ವಿಚ್ ರೆಪ್ರೆಸೆಂಟ್ಸ್ ಲೈಕ್ ರೆವಲ್ಯೂಷನ್ ಆ್ಯಂಡ್ ಮಾಡರ್ನೈಸೇಷನ್ ಆ್ಯಂಡ್ ಅಪ್ಗ್ರೇಡೇಷನ್ ಇದರದನ್ನು. ಸೊ ಹಾಗಾಗಿ ವಿ ಆರ್ ಟೇಕನ್ ದಟ್ ಆಸ್ ಎ ವಿ. ಪೈರಸಿದು ನಡೀತಾ ಇದೆ ಸರ್, ಅದು ಡಿಸ್ಕಷನ್ಸ್ ನಡೀತಾ ಇದೆ, ಏಜೆನ್ಸಿಗಳ ಜೊತೆಯಲ್ಲಿ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಟ್ಸ್ ವೆರಿ ಪಾಸಿಬಲ್ ಟು ಕಂಟ್ರೋಲ್ ದ್ಯಾಟ್. ಸೊ ದೇರ್ ಆರ್ ಸಮ್ ಪೀಪಲ್ ಕಮ್ ಅಪ್ ವಿತ್ ಸಮ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ಸ್ ನಡೀತಾ ಇದೆ ಸರ್. ಸಮಾಜ ಅಂದಮೇಲೆ ಎಲ್ಲ ಥರದ ಜನರು ಇದ್ದೇ ಇರ್ತಾರೆ, ಎಲ್ಲರ ಜೊತೆಲೂ ನಾವು ಒಟ್ಟಿಗೆ ಬಾಳ್ಬೇಕಾಗತ್ತೆ, ಇರಲೇಬೇಕಾಗತ್ತೆ. ಸೊ ಇದನ್ನು ನಾವು ಒಂದು ಪಾರ್ಟ್ ಆಫ್ ದ ಆರ್ಗನೈಸೇಷನ್ ಚಾಲೆಂಜ್ ಅಂತಲೇ ತಗೊಂಡು ಮುನ್ನುಗ್ತಾ ಇದ್ದೀವಿ. ಅದರಲ್ಲಿನೂ ಸಾಕಷ್ಟು ಇದಿದೆ ನಂಗೆ ಗೊತ್ತು, ಅದರಲ್ಲೂ ತುಂಬ ತೊಂದರೆಗಳಾಗುತ್ತೆ ಅಂತ ಗೊತ್ತು. ಬಟ್ ಆದಷ್ಟು ಅದನ್ನು ಅಡ್ರೆಸ್ ಮಾಡೋಕ್ಕೆ ನಾವು ಏಜೆನ್ಸಿಗಳನ್ನ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅವರು ಬೇರೆ ಬೇರೆ ಮಾಡಿರೋಂಥ ವರ್ಕ್ಗಳನ್ನ ನೋಡಿದ್ದೀವಿ, ಬೇರೆ ಭಾಷೆಗಳಲ್ಲೆಲ್ಲ ಮಾಡಿರೋಂಥದ್ದನ್ನೆಲ್ಲ ನೋಡಿದ್ದೀವಿ. ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ನಾನು ಹೇಳಬಲ್ಲೆ. ಈಗ ಒಂದು ಮೇನ್ ಕಥಾಹಂದ್ರನೇ ನೋಡ್ತಾ ಇರೋದು, ಅದಕ್ಕೆ ನಮ್ಮ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ ಕನ್ನಡಗೆ. ಸೊ ಅವ್ರುಗಳನ್ನ ಬೇರೆ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಜ್ಯೂರೀಸ್ನ ನಾವು ತೊಗೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಈಗ ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಬರೀ ಇಂಥ ಕ್ಯಾಟಗರಿ ಅಂಥವ್ರಿಗಿಂತಲೇ ನಾವು ಮಾಡ್ತಾ ಇಲ್ಲ. ಯಂಗ್ಸ್ಟರ್ಸ್ಗೂ ಅಪೀಲಿಂಗ್ ಆಗಿರಬೇಕು, ಸೀನಿಯರ್ ಸಿಟಿಸನ್ಸ್ಗೂ ಆಗಬೇಕು, ಒಂದು ಟೆಕ್ ಸಾವಿಯವ್ರಿಗೂ ಆಗಿರಬೇಕು, ಎಲ್ಲರಿಗೂ ಸೂಟ್ ಆಗಬೇಕು ಅಂತಂದಾಗ ನಾವು ಎಲ್ಲ ರೀತಿಯಾದ ಕಥೆಗಳನ್ನು ಕೊಡಬೇಕಾಗತ್ತೆ. ಇಟ್ ಕ್ಯಾನ್ ಬಿ ಎ ಬಿಗ್ ಬಜೆಟೆಡ್ ಸ್ಟಾರ್ ಸ್ಟಡೆಡ್ ಮೂವಿ ಆಗಿರ್ಬೋದು, ಒಂದು ಅಪ್ಕಮಿಂಗ್ನವ್ರದ್ದು ಒಂದು ಶಾರ್ಟ್ ಸ್ಟೋರಿ ಆಗಿರ್ಬೋದು. ಸೊ ನಾವೇನಂದರೆ ಬರೀ ಮೂವೀಸ್ ಅಂತ ಆ ಒಂದು ಕ್ಯಾಟಗರಿಗೆ ಅಷ್ಟಕ್ಕೆ ಸೀಮಿತಗೊಳಿಸ್ತಾ ಇಲ್ಲ. ನಾವು ಡಾಕ್ಯುಮೆಂಟ್ರಿ ಸೆಕ್ಷನ್ ಕೂಡ ತುಂಬ ದೊಡ್ಡದಾಗಿ ಓಪನ್ ಮಾಡ್ತಾ ಇದ್ದೀವಿ. ಶಾರ್ಟ್ ಫಿಲಿಮ್ಸು, ಡಾಕ್ಯುಮೆಂಟ್ರೀಸು, ವೆಬ್ ಸೀರೀಸ್ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ಸ್ನ ತೊಗೊಂಡು ಒ ಟಿ ಟಿನಲ್ಲಿ ದೊಡ್ಡ ಬಜೆಟ್ದು ನಾವು ಒಂದು ವೆಬ್ ಸೀರೀಸ್ಗಳಿಗೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಟ್ ದ ಮೊಮೆಂಟ್ ಥಿಯೇಟ್ರ್ ರಿಲೀಸ್ ಆಗಿರೋದನ್ನೇ ನಾವು ಫಸ್ಟ್ ಸ್ಟೇಜಲ್ಲಿ ನೋಡ್ತಾ ಇರೋದು. ಆಮೇಲಿಂದ ನೆಕ್ಸ್ಟ್ ಕಮ್ಮಿಂಗ್ ಇದರೊಳಗಡೆ ನಾವು ವಿಲ್ ಇನ್ಕ್ಲೂಡ್ ದಟ್ ಆಲ್ಸೋ. ಅದು ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಅದನ್ನ ಮೂವಿ ಕೊಡೋದ್ರಿಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ.
ಸೊ ಅಸೋಸಿಯೇಷನ್ಸ್ ಅದು ಒಬ್ಬೊಬ್ರದ್ದು ಕಸ್ಟಮೈಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಬೇಸ್ಡ್ ಆನ್ ದಟ್ ವಿಲ್ ಟೇಕ್ ಇಟ್ ಆಲ್. ಹಾಂ, ಡೆಫಿನೆಟ್ಲಿ ದಟ್ ಶುಡ್ ಬಿ ಅಪೀಲಿಂಗ್. ಯಾಕೆಂದರೆ ಈಗ ಸ್ಮಾರ್ಟ್ ಟಿವಿಗಳಿಗೆ ನಾವು ಕೊಡಬೇಕು, ಏರ್ಟೆಲ್ಗೆ ನಾವು ಕೊಡಬೇಕು, ಅಸೋಸಿಯೇಟ್ ಆಗಬೇಕು ಆ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಅಂತಂದರೆ ಆ ಟೆಕ್ನಾಲಜಿ ಅವರು ಇದರಲ್ಲಿ ಸ್ಟ್ರೀಮಿಂಗಿಗೆ ಸೀಮ್ಲೆಸ್ ಆಗಿ ಬರೋದಕ್ಕೆ ಮತ್ತು ವ್ಯೂವರ್ಸ್ಗೆ ಅದು ಕ್ಯಾಚಿ ಆಗಿರೋ ಹಂಗೆ ಏನು ನಮಗೆ ಬೇಕಾಗಿದೆ 4D ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಸೊ ಅದಕ್ಕೆ ಅಪೀಲಿಂಗ್ ಆಗೇ ಇರಲೇಬೇಕದು. ಸರ್, ನಮ್ಮ ಉದ್ದೇಶ ಡೆಫಿನೆಟ್ಲಿ ಇಟ್ ಶುಡ್ ಬಿ ಅನ್ 100% ಯೂಸರ್ ಫ್ರೆಂಡ್ಲಿ. ದಟ್ ಈಸ್ ಅವರ್ ಇದು. ಯಾಕೆಂದರೆ ಹಳ್ಳಿಗೂ ರೀಚ್ ಆಗಬೇಕು ಹೇಗೆ. ಹಾಂ, ಹೌದು. ಸೊ ಈಗ ನಾವು ಸ್ಮಾರ್ಟ್ ಟಿವಿ ಇಂಟಿಗ್ರೇಷನ್ ಆಗಿರ್ಬೋದು, ಬೇರೆ ನಿಮಗೆ ಏರ್ಟೆಲ್ ಆ್ಯಪಲ್ಲಿ ಇರ್ಬೋದು ಅಥವಾ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲದರಲ್ಲೂ ಬರಬೇಕು ಅಂದರೆ ಇಟ್ ಶುಡ್ ಬಿ ಅಪೀಲಿಂಗ್ ಟು ಆ್ಯಂಡ್ ಅಪ್ರೋಚಿಂಗ್ ಟು ಎವ್ರಿಬಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.